ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಲೇಖಿ ಗೋಸ್ವಾಮಿ ವರ್ಸಸ್ 69 ದ ವಂಡರ್ಲಸ್ಟ್ ಬಗ್ಗೆ. 69 ದ ವಂಡರ್ಲಸ್ಟ್ ಅವರು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಲೇಖಿ ಗೋಸ್ವಾಮಿ ಈಸ್ ನಾಟ್ ರಿಯಲಿ ಸಾರಿ ಅಂತ. ಈ ವಿಡಿಯೋದಲ್ಲಿ ಅವರು ಲೇಖಿ ಗೋಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನು ಹೇಳಿದ್ರು ಅಂದರೆ, ಲೇಖಿ ಗೋಸ್ವಾಮಿ ಅವರು ಮುಂಚೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಾನು ಕಂಡ್ರೆ ಜಲಸಿ ಅಂತ ಹೇಳಿದ್ರು. ಕೊನೆಗೆ ಅದ್ರ ಮೇಲೆ ಒಂದು ಸಾರಿ ವಿಡಿಯೋ ಕೂಡ ಮಾಡಿದ್ರು. ನಾನು ತುಂಬ ಕೋಪದಲ್ಲಿದ್ದೆ, ಮಾತಿನ ಬರದಲ್ಲಿ ಆ ರೀತಿ ಹೇಳ್ದೆ ಅಂತ ಕೊನೆಗೆ ಅವರು ಸಾರಿ ಕೂಡ ಕೇಳಿದ್ರು. ಇದಾಗಿ ಕೆಲವು ದಿನಗಳಾದ್ಮೇಲೆ ಲೇಖಿ ಗೋಸ್ವಾಮಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅವರು ಏರೋಪ್ಲೇನಿನ ಕಾಕ್ಪಿಟ್ ಅಲ್ಲಿ ಹೋಗಿ ಏರೋಪ್ಲೇನಿನ ಪೈಲಟ್ಸ್ಗೆ ಪೆಟ್ರೋಲ್ ಬೇಕಾ ಅಂತ ಕೇಳ್ತಾರೆ. ಪೆಟ್ರೋಲ್ ಬೇಕಾ ಹೌದು, ಇದೊಂದು ಕಾಮಿಡಿ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರು. ಅದರಲ್ಲಿ ಒಂದು ಕಮೆಂಟ್ ಬಂದ್ಬಿಟ್ಟು ಬ್ರೋ ಬರ್ನ್ಟ್ ಈಸ್ ಹೇಟರ್ಸ್ ವಿತೌಟ್ ಫೈರ್ ಅಂತ. ಈ ಕಾಮೆಂಟ್ ನ ಲೇಖಿ ಗೋಸ್ವಾಮಿ ಅವರು ಪಿನ್ ಮಾಡಿ ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ರು. ಲೇಖಿ ಗೋಸ್ವಾಮಿ ಅವರು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಜವಾಗ್ಲೂ ಸಾರಿ ಕೇಳಿದ್ರಾ ಅಥವಾ ಏನೋ ಕೇಳಬೇಕಲ್ಲ ಅಂತ ಕೇಳಿದ್ರಾ ಅಂತ 69 ದ ವಂಡರ್ಲಸ್ಟ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಲೇಖಿ ಗೋಸ್ವಾಮಿ ಅವ್ರನ್ನ ಇವರು ಕಾಂಟ್ಯಾಕ್ಟ್ ಕೂಡ ಮಾಡಕ್ಕೆ ಟ್ರೈ ಮಾಡಿದ್ರಂತೆ. ಬಟ್ ಅವರು ಟ್ರಾವೆಲ್ ಮಾಡ್ತಿರೋದ್ರಿಂದ ಪ್ರಾಪರ್ ಆಗಿ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. 69 ದ ವಂಡರ್ಲಸ್ಟ್ ಅವರು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಬಟ್ ನಿನ್ನೆ ಈ ವಿಡಿಯೋನ ಯೂಟ್ಯೂಬ್ ಇಂದ ಟೇಕ್ ಡೌನ್ ಮಾಡಿದ್ದಾರೆ. ಬಟ್ ಏನಕ್ಕೆ ಈ ವಿಡಿಯೋನ ಟೇಕ್ ಡೌನ್ ಮಾಡಿದ್ದಾರೆ ಅಂತ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್, ಗೋಲ್ಡನ್ ಕನ್ನಡಿಗ ಅವರು ರೀಸೆಂಟ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ದೇವರ ಹೆಸರಿನಲ್ಲಿ ದಂಧೆ ಅಂತ. ಈ ವಿಡಿಯೋದಲ್ಲಿ ಅವರು ಕಂಬಳಿಪುರದಲ್ಲಿರೋ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾರೆ. ಇದಕ್ಕೂ ಮುಂಚೆ ಮಿಸ್ಟರ್ NRA ಮತ್ತೆ ಮೈಸೂರು ಮ್ಯಾಂಗೋ ಅವರು ಈ ದೇವಸ್ಥಾನದ ಬಗ್ಗೆ ತಮ್ಮ ವಿಡಿಯೋಸ್ ಅಲ್ಲಿ ಮಾತಾಡಿದ್ರು. ಇವಾಗ ಗೋಲ್ಡನ್ ಕನ್ನಡಿಗ ಅವರು ಕೆಲವೊಂದು ಹೊಸ ಫ್ಯಾಕ್ಟ್ಸ್ ನ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ. ಈ ದೇವಸ್ಥಾನದಲ್ಲಿ ಲಾಕರ್ನ ಮತ್ತೆ ಅರಳಿ ಮರಕ್ಕೆ ಕಾಯಿನ ಕಟ್ತಾರಲ್ಲ, ಇವೆರಡನ್ನೂ ನೀವು ಆ ದೇವಸ್ಥಾನದಲ್ಲೇ ಪರ್ಚೇಸ್ ಮಾಡ್ಬೇಕಂತೆ, ಹೊರಗಡೆಯಿಂದ ತಗೊಂಬರಂಗಿಲ್ಲ. ಮತ್ತೆ ನಿಂಬೆಹಣ್ಣಿನ ದೃಷ್ಟಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಒಂದು ಲಡ್ಡುಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತೆ ನೀವೇನಾದ್ರೂ ಅನ್ಕೊಂಡಿದ್ರೆ ಅದಾಗುತ್ತಾ ಇಲ್ವಾ ಅಂತ ದೇವರಿಗೆ ಕೇಳಕ್ಕೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ. ಈ ಒಂದು ವಿಡಿಯೋಗೆ ಮಿಕ್ಸ್ಡ್ ಕಮೆಂಟ್ಸ್ ಬಂದಿದೆ. ಕೆಲವು ಜನ ಹೌದು ಬ್ರೋ ನೀವು ಹೇಳ್ತಿರೋದು ಕರೆಕ್ಟು, ದೇವರ ಹೆಸರಲ್ಲಿ ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ ಕೆಲವು ಜನ ಇದೊಂದೇ ಟೆಂಪಲ್ ಅಲ್ಲ, ಎಲ್ಲಾ ಟೆಂಪಲ್ ಅಲ್ಲೂ ಇದೇ ರೀತಿ ಬಿಸ್ನೆಸ್ ಮಾಡೋದು ಅಂತ ಹೇಳಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್, ಇನ್ಸ್ಟಾಗ್ರಾಮ್ ನಲ್ಲಿ ನಡೀತಿರೋ ಅಂತ ಒಂದು ಮೀಮ್ ವಾರ್ ಬಗ್ಗೆ. ನಮ್ಮ ಸ್ಯಾಂಡಲ್ವುಡ್ ಅವರು ಒಂದು ಮೀಮ್ ನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಆಂಕರ್ ಕೆಲಸ ಬಿಟ್ಟು ಮೂವಿಲಿ ಮಾಡ್ತಾ ಇದಾರ ಅಂತ. ಈ ಒಂದು ಪೋಸ್ಟ್ಗೆ ಟಿಪಿಕಲ್ ಕನ್ನಡಿಗ ಅವರು ಕಮೆಂಟ್ ಮಾಡ್ತಾರೆ. ಹೇಮಂತ್ ಡಿ ಕೋಡ್ಸ್ ಅವ್ರನ್ನ ಮೆನ್ಷನ್ ಮಾಡಿ ಕದ್ದಿಲ್ಲ ಇನ್ಸ್ಪೈರ್ ಆಗಿದ್ದಾರೆ ಅಂತ ಕಮೆಂಟ್ ಹಾಕ್ತಾರೆ. ಇದಕ್ಕೆ ಹೇಮಂತ್ ಡಿ ಕೋಡ್ ಅವರು ಕೂಡ ಜಾಸ್ತಿನೇ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಏನಕ್ಕೆ ಇವರು ಈ ರೀತಿ ಕಮೆಂಟ್ ಮಾಡಿದ್ರು ಅಂದ್ರೆ, ಹೇಮಂತ್ ಡಿ ಕೋಡ್ಸ್ ಅವರು ಈ ಪೋಸ್ಟ್ ಅಪ್ಲೋಡ್ ಆಗೋಕ್ಕೂ ಮುಂಚೆ ತಮ್ಮ ಸ್ಟೋರಿಲಿ ಈ ಒಂದು ಮೀಮ್ ಬಗ್ಗೆ ಮೆನ್ಷನ್ ಮಾಡಿದ್ರು. ಈ ಪೋಸ್ಟ್ ನ ನಮ್ಮ ಸ್ಯಾಂಡಲ್ವುಡ್ ಅವರು ಅಪ್ಲೋಡ್ ಮಾಡಾದ್ಮೇಲೆ ಇನ್ನೊಂದು ಸ್ಟೋರಿನ ಹಾಕಿದ್ರು, ನನ್ನ ಐಡಿಯಾನ ಕದ್ಬಿಟ್ಟು ನನಗೆ ಕ್ರೆಡಿಟ್ಸೇ ಕೊಟ್ಟಿಲ್ಲ ಅಂತ. ಸೊ ಇದ್ರ ಮೇಲೆ ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಅವರು ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ರು, ಯಾವ ರೀತಿ ಈ ಒಂದು ಐಡಿಯಾ ಅವರಿಗೆ ಒಂದು ದಿನ ಮುಂಚೆನೆ ಬಂತು ಮತ್ತೆ ಅದನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಲೇಟ್ ಆಯ್ತು ಅಂತ. ಮತ್ತೆ ಇದ್ರ ಬಗ್ಗೆ ಹೇಮಂತ್ ಅವರು ಏನು ರಿಯಾಕ್ಟ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಬ್ಯಾಂಗ್ಳೂರಿನ ಬೊಮ್ಮಸಂದ್ರ ಅಲ್ಲಿ ಹೊಸ ಸ್ಟೇಡಿಯಂ ನ ಸ್ಥಾಪನೆ ಮಾಡಕ್ಕೆ ಅಪ್ರೂವ್ ಮಾಡಿದ್ದಾರೆ. ಈ ಸ್ಟೇಡಿಯಂ ನ ಟೋಟಲ್ 100 ಎಕರೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ. ಮತ್ತೆ ಈ ಸ್ಟೇಡಿಯಂ ಇಂದು ಟೋಟಲ್ ಹೋಲ್ಡಿಂಗ್ ಕೆಪಾಸಿಟಿ ಬಂದು 80,000 ಜನ ಅಂತೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಈ ಸ್ಟೇಡಿಯಂ ಇಂದು ಎಸ್ಟಿಮೇಟೆಡ್ ಕಾಸ್ಟ್ 1,650 ಕೋಟಿ ಅಂತ ಹೇಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ರೀಸೆಂಟ್ಲಿ ಸ್ಟ್ಯಾಂಪಿಡ್ ಆಯ್ತಲ್ಲ, ಅದರ ಪ್ರತಿಕ್ರಿಯೆಯಾಗಿ ಈ ಒಂದು ಹೊಸ ಸ್ಟೇಡಿಯಂ ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ವಿರಾಟ್ ಕೊಹ್ಲಿ ಅವ್ರದ್ದು ರೀಸೆಂಟ್ಲಿ ಒಂದು ಫೋಟೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ಮತ್ತೆ ತುಂಬಾ ಜನ ವಿರಾಟ್ ಕೊಹ್ಲಿ ಅವರು ODI ಕ್ರಿಕೆಟ್ ಫಾರ್ಮೆಟ್ ಇಂದನೂ ರಿಟೈರ್ಮೆಂಟ್ ತಗೊಂತಾರ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಹೌದು, ವಿರಾಟ್ ಕೊಹ್ಲಿ ಅವರು T20 ಮತ್ತೆ ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು ODI ಇಂದನೂ ರಿಟೈರ್ಮೆಂಟ್ ತಗೊಂತಾರ. ಯಾಕಂದ್ರೆ ಇದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಅವರು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, 4 ದಿನಕ್ಕೊಂದ್ಸಲಿ ಒಬ್ಬ ವ್ಯಕ್ತಿ ಗಡ್ಡನ ಕಲರಿಂಗ್ ಮಾಡ್ತಾ ಇದ್ರೆ ಇದರ ಅರ್ಥ ಆ ವ್ಯಕ್ತಿದು ರಿಟೈರ್ಮೆಂಟ್ ಟೈಮು ಹತ್ರ ಬಂದಿದೆ ಅಂತ ಹೇಳಿದ್ರು. ಬಟ್ ಈ ಒಂದು ಫೋಟೋದಲ್ಲಿ ನೀವು ಗಮನಿಸಬಹುದು, ವಿರಾಟ್ ಕೊಹ್ಲಿ ಅವ್ರದ್ದು ಗಡ್ಡ ತುಂಬಾ ಕಡೆ ವೈಟ್ ಆಗಿದೆ. ಬಟ್ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿ ರಿಟೈರ್ಮೆಂಟ್ ತಗೊಂತ ಇಲ್ಲ. ವಿರಾಟ್ ಕೊಹ್ಲಿ ಅವರು ರೀಸೆಂಟ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ರು.
ಆ ಸ್ಟೋರಿಲಿ ನೀವು ನೋಡಬಹುದು ಅವ್ರು ಇನ್ನೂ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತೆ ಅಪ್ಕಮಿಂಗ್ ODIs ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್, ಡೆಲ್ಲಿಲಿ ಒಂದು ಕಪಲ್ಗೆ ತುಬಾಟಾ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನೋ ಹೋಟೆಲ್ ಅಲ್ಲಿ ಎಂಟ್ರಿ ಕೊಟ್ಟಿಲ್ಲ. ಹೌದು, ಈ ಕಪಲ್ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇರೋದ್ರಿಂದ ಇವರಿಗೆ ಒಳಗಡೆ ಸೇರಿಸಿಲ್ಲ. ಸೊ ಕಪಲ್ಗೆ ಇದ್ರ ಬಗ್ಗೆ ಕೇಳಿದಾಗ ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಅರೆ ಬರೆ ಬಟ್ಟೆ ಉಡ್ಕೊಂಡು ಹೋದವರಿಗೆಲ್ಲ ಪ್ರವೇಶ ಕೊಟ್ಟಿದ್ದಾರೆ, ಬಟ್ ನಮಗೆ ಎಂಟ್ರಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಯ್ತು ಮತ್ತೆ ಸುಮಾರು ಜನ ಇದ್ರ ಮೇಲೆ ಕ್ರಿಟಿಸೈಸ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಡೇ ರೆಸ್ಟೋರೆಂಟ್ ಅವರು ಸಾರಿ ಕೇಳಿದ್ದಾರೆ ಮತ್ತೆ ಎಲ್ಲಾ ತರ ಇಂಡಿಯನ್ ಡ್ರೆಸ್ ನ ಹಾಕೊಂಡ್ ಬಂದ್ರು ನಮ್ಮಲ್ಲಿ ಪ್ರವೇಶ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಬಿಹಾರ್ ನಲ್ಲಿ ಇಬ್ರು ಹುಡುಗರು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ಕೊಂಡು 1 ಕೋಟಿ ಬಿಸ್ನೆಸ್ ನ ಸ್ಥಾಪನೆ ಮಾಡಿದ್ದಾರೆ, ಅದು ಕೂಡ ಒಂದೇ ವರ್ಷದಲ್ಲಿ. ಹೌದು, ಇವ್ರ ಹೆಸರು ಬಂದ್ಬಿಟ್ಟು ಜಯಂತ್ ಮತ್ತೆ ಕೈಲಾಶ್ ಅಂತ. ಇವ್ರ ಕಂಪನಿ ಹೆಸರು ಬಂದು ಶುದ್ಧ ಸ್ವಾದ್ ಅಂತ. ಮತ್ತೆ ಇವರು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಟೇಕ್ವಾ ಅಂತ. ಟೇಕ್ವಾ ಅಂದ್ರೆ ಅದೊಂದು ಬಿಹಾರಲ್ಲಿ ಸಿಗೋ ಫೇಮಸ್ ಸ್ವೀಟ್. ಹೆಂಗೆ ಕರ್ನಾಟಕದಲ್ಲಿ ಧಾರವಾಡ ಪೇಡ ಆಗಿರ್ಬೋದು, ಮೈಸೂರು ಪಾಕ್ ಇದೆಯಲ್ಲ, ಅದೇ ರೀತಿ ಟೇಕ್ವಾ ಅನ್ನೋದು ಬಿಹಾರಲ್ಲಿ ಒಂದು ಫೇಮಸ್ ಸ್ವೀಟ್. ಹೆಂಗೆ ಇವರು ಇದನ್ನ ಅಚೀವ್ ಮಾಡಿದ್ರು ಅಂತ ಕೇಳೋದಾದ್ರೆ, ಇವರು ಡೈಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇದ್ರು ಅವರ ಜರ್ನಿ ಬಗ್ಗೆ, ಹೆಂಗೆ ಈ ಒಂದು ಬ್ರ್ಯಾಂಡ್ ನ ಅವರು ಫಾರ್ಮ್ ಮಾಡಿದ್ರು, ಮತ್ತೆ ಟೇಕ್ವಾ ಸ್ವೀಟ್ ನ ಯಾವ ರೀತಿ ತಯಾರು ಮಾಡೋದು, ಅದನ್ನ ಯಾವ ರೀತಿ ಪ್ಯಾಕೇಜ್ ಮಾಡೋದು, ಅವರಿಗೆ ಇವತ್ತು ಎಷ್ಟು ಆರ್ಡರ್ಸ್ ಬಂದಿದೆ ಮತ್ತೆ ಎಷ್ಟು ಆರ್ಡರ್ಸ್ ಅವರು ಸೆಲ್ ಮಾಡಿದ್ದಾರೆ ಅಂತ ಡೈಲಿ ವ್ಲಾಗ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿ ಸಿಕ್ತು ಮತ್ತೆ ಸುಮಾರು ಜನ ಆರ್ಡರ್ ಕೂಡ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಅಪ್ಡೇಟ್, ಸೊ ಮೊನ್ನೆ ವಿಷ್ಣುವರ್ಧನ್ ಸರ್ ಅವರ ಸಮಾಧಿನ ನೆಲಸಮ ಮಾಡಿದ್ರಲ್ಲ, ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ನಿನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಇಷ್ಟು ದಿನ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ ಸಾಕು, ಇನ್ನು ಮುಂದೆ ನಾವು ಮನವಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ವಿಷ್ಣುವರ್ಧನ್ ಸರ್ ಅವರ ಒಂದು ಪ್ರತಿಮೆ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕೆ ನನ್ನ ಫುಲ್ ಸಪೋರ್ಟ್ ಇದೆ. ಮತ್ತೆ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಇಂಡಿಯನ್ ಏರ್ ಫೋರ್ಸ್ ಚೀಫ್ ಅಮರ್ಪ್ರೀತ್ ಸಿಂಗ್ ಅವರು ಶನಿವಾರ ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಅದರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಆಪರೇಷನ್ ಸಿಂಧೂರಲ್ಲಿ ನಾವು ಪಾಕಿಸ್ತಾನಿನ 5 ಫೈಟರ್ ಜೆಟ್ಸ್ ಮತ್ತೆ 1 ಏರ್ ಕ್ರಾಫ್ಟ್ ನ ಶೂಟ್ ಡೌನ್ ಮಾಡಿದೀವಿ. ಮತ್ತೆ ಈ ಒಂದು ಅಚೀವ್ಮೆಂಟ್ ಮಾಡಕ್ಕೆ ನಮಗೆ ರಷ್ಯನ್ S-400 ತುಂಬಾನೇ ಹೆಲ್ಪ್ ಆಯ್ತು ಅಂತ ಕ್ರೆಡಿಟ್ ಕೊಟ್ಟಿದ್ದಾರೆ. ಇವತ್ತಿನ ಲಾಸ್ಟ್ ಅಪ್ಡೇಟ್ ಬಂದು, ಬ್ರಿಕ್ಸ್ ಒಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಬ್ರಿಕ್ಸ್ ಫುಲ್ ಫಾರ್ಮ್ ಬಂದು ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ. ಬ್ರಿಕ್ಸ್ ಅಲ್ಲಿ ಟೋಟಲ್ 10 ದೇಶಗಳಿದಾವೆ. ಬ್ರೆಜಿಲ್ ಪ್ರೆಸಿಡೆಂಟ್ ಲೂಲಾ ಅವರು ಇಂಡಿಯಾ ಮತ್ತೆ ಚೈನಾ ಜೊತೆ ಮಾತಾಡಿ ಟ್ರಂಪ್ ಏನು ಟ್ಯಾರಿಫ್ ಹಾಕಿದಾರಲ್ಲ ಅದಕ್ಕೆ ಒಂದು ಜಾಯಿಂಟ್ ರೆಸ್ಪಾನ್ಸ್ ಕೊಡೋಣ ಅಂತ ಮಾತುಕತೆ ಮಾಡಿದಾರಂತೆ. ಕರೆಂಟ್ಲಿ ನೋಡೋದಾದ್ರೆ ಟ್ರಂಪ್ ಇಂಡಿಯಾ ಮತ್ತೆ ಬ್ರೆಜಿಲ್ ಮೇಲೆ 50% ಟ್ಯಾರಿಫ್ ಹಾಕಿದ್ದಾರೆ, ಮತ್ತೆ ಸೌತ್ ಆಫ್ರಿಕಾ ಅಂಡ್ ಚೈನಾ ಮೇಲೆ 30% ಟ್ಯಾರಿಫ್ ನ ಹಾಕಿದ್ದಾರೆ. ಸೊ ಬ್ರಿಕ್ಸ್ ಅಲ್ಲಿರೋ ಎಲ್ಲಾ ದೇಶಗಳು ಒಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಟ್ರಂಪ್ ಟ್ಯಾರಿಫ್ ಗೆ ಒಂದು ಅಂತ್ಯ ಆಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.